ಡಿ ಕೆ ಶಿವಕುಮಾರ್ ಬಹಿರಂಗ ವೇದಿಕೆಯಲ್ಲಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಂತೆ ಮಾತಾಡಿದ್ರು. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಯಾರೇ ಇರಬಹುದು, ಎಲ್ಲರಿಗೂ ಕೂಡ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರಜ್ಞೆ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಯಾವ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹೋರಾಟಗಳಿಗೆ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ರಾಜಕೀಯವಾಗಿ ಒಂದು ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದಕ್ಕೆ ಬಹುಶಃ ಕೆಲವೊಂದಷ್ಟು ಕಲಾವಿದರುಗಳು ಹಿಂಸರಿದಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಈ ರೀತಿ ನಟ್ಟು ಬೋಲ್ಟು ಟೈಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ವಿಷಯಗಳನ್ನ ಬಿಟ್ಟು ಗೌರವಯುತವಾಗಿ ಎಲ್ರಿಗೂ ಗೌರವ ಕೊಡ್ತಕ್ಕಂಥದ್ದನ್ನು ಕಲಿಯಬೇಕು. ಸರ್, ಇನ್ನೊಂದು ಕೆಲವು ರಾಜಕಾರಣಿಗಳ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಹೋದ್ರು, ಮತ್ತೆ ವಾಪಸ್ಸು ರಾಜಕಾರಣಕ್ಕೆ ಬಂದಿದ್ದಾರೆ ಅಂತ ಹೇಳಿ ತಮ್ಮ ಒಂದು ಪ್ರಕರಣ. ಅಂದರೆ ತಾವು ಕೂಡ ರಾಜಕಾರಣಕ್ಕೆ ಇಟ್ಕೊಂಡು ಮತ್ತು ಸಿನಿಮಾ ತಾವು ಕೂಡ ಕೆಲಸವನ್ನ ಮಾಡಿರುವಂಥದ್ದು. ಸನ್ಮಾನ್ಯ ಕುಮಾರಣ್ಣ ಅವರು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು ಕಾಲೇಜ್ ನಂತರ ಸಿನಿಮಾ ಹಂಚಿಕೆದಾರರಾಗಿ. ಸ್ವಾಭಾವಿಕವಾಗಿ ನಾನು ಚಿಕ್ಕ ವಯಸ್ಸಿನಲ್ಲಿ ಕುಮಾರಣ್ಣ ಅವರು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ, ಸಾಕಷ್ಟು ಸಿನಿಮಾಗಳು ಪ್ರದರ್ಶನ ಮಾಡಬೇಕಾದ್ರೆ ಹಲವಾರು ಸಿನಿಮಾಗಳನ್ನ ನಾನು ಹೋಗಿ ಅವ್ರ ಜೊತೆ ಕೂತು ವೀಕ್ಷಣೆ ಮಾಡಿದ್ದೀನಿ. ಬಹುಶಃ 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟರ್ ಆಗಿ ಭಾಳ ಯಶಸ್ವಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡಿದ್ದಾರೆ ಕುಮಾರಣ್ಣ ಅವರು. ಆ ಹಿನ್ನೆಲೆಯಲ್ಲಿ ನನಗೂ ಎಲ್ಲೋ ಒಂದು ಕಡೆ ನನ್ನ ಒಂದು ವೃತ್ತಿ ಬದುಕು ರಾಜಕಾರಣವನ್ನು ಹೊರತುಪಡಿಸಿ ಸಿನಿಮಾ ರಂಗದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಕಲ್ಪನೆಯನ್ನು ಹೊತ್ತು ಹಲವಾರು ವರ್ಷಗಳ ತಯಾರಿಯನ್ನು ಮಾಡಿಕೊಂಡು ಅಂತಿಮವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜಾಗ್ವಾರ್ ಅಂತಕ್ಕಂಥ ಒಂದು ಮೂವಿ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರೇ ಚೆನ್ನಾಂಬಿಕಾ ಫಿಲಮ್ಸಿಂದ ಲಾಂಚ್ ಮಾಡಿದ್ರು. ಹಾಗಾಗಿ ನಮಗೇನು ಸಿನಿಮಾ ರಂಗ ಅಂತಕ್ಕಂಥದ್ದು ಹೊಸದೇನಲ್ಲ. ಇವತ್ತು ನಮಗೆ ಸಮಾಜದಲ್ಲಿ ಜಾಸ್ತಿ ಜವಾಬ್ದಾರಿಗಳಿದೆ, ಪಕ್ಷದ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ನಾನು ರಾಜಕಾರಣದ ಕಡೆ ಗಮನ ವಹಿಸಿದೆ. ಫೇಲ್ಯೂರ್ ಅಲ್ಲಿಂದ ಪ್ರಶ್ನೆ ರೀ. ಸಿ ಚಾನಲಲ್ಲಿ ಓಪನ್ ಮಾಡಿ ಅವ್ರಿಗೆ TRP ಓಪನ್ ಮಾಡಿ ನೋಡೋಕ್ಕೆ ಹೇಳಿ. ಸೀತಾರಾಮ ಕಲ್ಯಾಣ ಎಷ್ಟು TRP ಬರ್ತಾ ಇದೆ ಓಪನ್ ಮಾಡಿ ನೋಡೋಕ್ಕೆ ಹೇಳಿ. ರೈಡರ್ ಎಷ್ಟು TRP ಬರ್ತಾ ಇದೆ ಓಪನ್ ಮಾಡಿ ನೋಡೋಕ್ಕೆ ಹೇಳಿ. ತಿಳ್ಕೊಳಕ್ಕೆ ಹೇಳ್ರಿ ಯಾರು ಫೇಲ್ಯೂರ್. ಈ ರಾಜ್ಯದ ಜನತೆ ನಿಖಿಲ್ ಕುಮಾರಸ್ವಾಮಿನ ಒಬ್ಬ ಚಿತ್ರನಟ ಆಗಿ ಒಪ್ಕೊಂಡಿದ್ದಾರೆ. ತಿಳುವಳಿಕೆ ಇಲ್ದಿರ ಮಾತಾಡೋದು ಬೇಡ. ಯಾಕೆ ವಾರದಲ್ಲಿ 2 ದಿನ ಯಾಕೆ ಪ್ರದರ್ಶನ ಮಾಡ್ತಾರೆ? ಸೀತಾರಾಮ ಕಲ್ಯಾಣ, ರೈಡರ್ ಸಿನಿಮಾ, ಜಾಗ್ವಾರ್ ಸಿನಿಮಾ ಯಾಕೆ ಪ್ರದರ್ಶನ ಮಾಡ್ತಾರೆ? ಫೇಲ್ಯೂರ್ ಆಗಿದ್ದಕ್ಕೆ ಪ್ರದರ್ಶನ ಮಾಡ್ತಾರ? ಜನ ನೋಡಲಿಲ್ಲ ಅಂದರೆ, ಕಳಪೆ ಚಿತ್ರ ಅಂದರೆ TRP ಬರಲ್ವಲ್ಲ. ಎಲ್ಲ ನಮ್ಮ ಕಣ್ಣು ಮುಂದೆ ಸಾಕ್ಷಿ ಇದೆಯಲ್ಲ, ತೆಗೆದು ನೋಡಕ್ಕೆ ಹೇಳಿ. ಅವ್ರಿಗೆ ಪಾಪ ಅಷ್ಟು ಅದ್ರ ಬಗ್ಗೆ ವಿಷಯ ತಿಳಿದಿಲ್ಲ ಅಂದರೆ ತೆಗೆದು ನೋಡಕ್ಕೆ. ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ ಸರ್ ಡಿ ಕೆ ಶಿವಕುಮಾರ್. ಇತ್ತೀಚೆಗೆ ಕುಂಭಮೇಳಕ್ಕೆ ಹೋದ್ರು, ಈಗ ಜಗ್ಗಿ ವಾಸುದೇವರಿಗೆ ಹೋದ್ರು. ಅವ್ರ ಪಕ್ಷದಲ್ಲಿ ಪರವಿರೋಧ ಚರ್ಚೆ ನಡೀತಾ ಇದೆ. ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ಹಿಂದೂವಾಗಿ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯಾವ ಯಾವ ಸಂದರ್ಭದಲ್ಲಿ ಅವರು ಯಾವಾಗ ನಾನು ಪ್ರೋ ಹಿಂದೂ ಅಂತಕ್ಕಂಥದ್ದು ಮಾತಾಡ್ತಾರೋ, ಇನ್ನು ಕೆಲವೊಂದಷ್ಟು ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ಸಮಾಜಕ್ಕೆ ಕಳಂಕ ತಕ್ಕೊಂಬರ್ತಕ್ಕಂಥ ಘಟನೆಗಳು ನಮ್ಮ ಕಣ್ಮುಂದೆ ಸಾಕಷ್ಟು ಆಗಿದೆ. ಅಂಥ ಸಮುದಾಯದ ಪರವಾಗಿ ದೇ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತಕ್ಕಂಥ ಹೇಳಿಕೆ ಹೇಳಿರೋದು ನಾವು ನೋಡಿದ್ದೀವಿ. ಅವ್ರಿಗೆ ಬಿಟ್ಟಂಥ ವಿಚಾರ, ಧಾರ್ಮಿಕ ವಿಚಾರ, ನಾವೆಲ್ಲ ಗೌರವ ಕೊಡಬೇಕಾಗ್ತದೆ ಧಾರ್ಮಿಕ ವಿಚಾರದಲ್ಲಿ. ಅವ್ರಿಗೆ ಬಿಟ್ಟಂಥ ವಿಚಾರ.